ಹಾಯ್ ಎವ್ರಿವನ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಒಂದು ಹರ್ಬ್ಸ್ನ ಯೂಸ್ ಮಾಡಿಬಿಟ್ಟು ಆಯಿಲ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕಂಪ್ಲೀಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಸೊ ಈ ಹರ್ಬ್ಸ್ನ ಯೂಸ್ ಮಾಡಿಬಿಟ್ಟು ಹೇರ್ ಆಯಿಲ್ನ ಮಾಡ್ಕೊಂಡು ಅಪ್ಲೈ ಮಾಡೋದ್ರಿಂದ ಏನು ಯೂಸ್ ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಈ ಆಯಿಲ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಹೇರ್ಸು ತುಂಬ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಾಲ್ಪಿಗೆ ಮೋಟಿವ್ ಮಾಡುತ್ತೆ. ಹೇಗೆ ಅಂದರೆ ಹೇರ್ ಗ್ರೋತ್ ಆಗೋಕ್ಕೆ ಮೋಟಿವ್ ಮಾಡುತ್ತೆ. ಹಾಗೆ ಹೇರ್ ಕೂಡ ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗಿರುತ್ತೆ. ಅದಕ್ಕೆ ಈ ಹರ್ಬ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡಿ, ನಾನು ಜಸ್ಟ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿರೋದು. ಕೊಕೊನಟ್ ಆಯಿಲ್ ಯೂಸ್ ಮಾಡಿಬಿಟ್ಟು ನಾವು ಮನೆಯಲ್ಲೇ ನಮ್ಮ ಹತ್ರ ಇರೋವಂಥ ಏನಿದೆ ಹರ್ಬ್ಸ್ ಅದನ್ನು ಯೂಸ್ ಮಾಡಿಬಿಟ್ಟು ಮಾಡಿರೋದು. ಯಾವುದು ಏನು ಕಾಸ್ಟ್ಲಿ ಅಲ್ಲ, ಜಸ್ಟ್ ನಮ್ಮ ಮನೆಯಲ್ಲಿಂದ ಸಿಗೋವಂಥ ಐಟಮ್ನ ಯೂಸ್ ಮಾಡಿಬಿಟ್ಟು ಮಾಡಿರೋದು. ಸೊ ಈ ಆಯಿಲ್ನ ಈ ಥರ ಸ್ಕಾಲ್ಪಿಗೆ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಕೊಡೋದ್ರಿಂದ ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ. ಹಾಗೆ ಡ್ಯಾಂಡ್ರಫ್ ಆಗೋಲ್ಲ, ಸ್ಕಾಲ್ಪಿಗೆ ರಿಲೀಫ್ ಸಿಗುತ್ತೆ. ಹಾಗೆ ಮತ್ತು ಏನಂದರೆ ನಾವು ಹೊರಗಡೆ ದುಡ್ಡು ಕೊಟ್ಟು ಬೈ ಮಾಡೋದಕ್ಕಿಂತ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಹರ್ಬ್ಸಿಂದ ಎಷ್ಟೊಂದು ಯೂಸಸ್ ಇದೆ ಹೇರ್ಸ್ಗೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ದುಡ್ಡು ಕೊಟ್ಬಿಟ್ಟು ಯೂಸ್ ಮಾಡ್ತಾಯಿರ್ತೀವಿ. ಸೊ ಇವಾಗ ನಾನು ಇದಕ್ಕೆ ಏನೇನು ಯೂಸ್ ಮಾಡಿದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ಸಿಗುವಂತಹ ಮೆಂತೆ ಇರುತ್ತಲ್ವ, ಮೆಂತೆ, ಲವಂಗ ಮತ್ತು ಬಿಳಿ ಎಳ್ಳು ಅಂತ ಇರುತ್ತಲ್ವ, ಬಿಳಿ ಎಳ್ಳು. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ಮಾಡಿರೋದು. ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿ ಗೊತ್ತಾಗುತ್ತೆ. ಲಾಸ್ಟಲ್ಲಿ ಅದನ್ನ ರೆಡಿ ಮಾಡ್ಕೊಂಡಿರೋ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದೆಲ್ಲ ಅಪ್ಲೈ ಮಾಡೋದ್ರಿಂದ ಸೊ ಯಾವುದೇ ಹೇರ್ ಫಾಲ್ ಆಗಿರ್ಬೋದು ಅಥವಾ ಡ್ಯಾಂಡ್ರಫ್ ಆಗಿರ್ಬೋದು, ಆ ಥರದ್ದೆಲ್ಲ ಏನೂ ಆಗೋಲ್ಲ. ಸೊ ಉದ್ದ ಕೂದಲು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಸೊ ಹಾಗಾಗಿ ಉದ್ದ ಕೂದಲು ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಎಲ್ಲ ಥರನೂ ಟ್ರೈ ಮಾಡ್ತಾಯಿರ್ತಾರೆ. ಸೊ ನಾವು ಉದ್ದ ಕೂದಲಿಗೆ ಯಾವುದೇ ಥರ ಸುಮ್ಮನೆ ಏನೋ ಮೆಡಿಕಲ್ ಶಾಪಿಂದ ಅಥವಾ ಇನ್ನೊಂದರಿಂದ ತೊಗೊಬಂದು ಅಪ್ಲೈ ಮಾಡೋದಕ್ಕಿಂತ ನಾವೇ ಮನೆಯಲ್ಲಿ ಈ ಥರ ತಯಾರು ಮಾಡಿ ನಮ್ಮ ಸ್ಕಾಲ್ಪಿಗೆ ಚೆನ್ನಾಗಿ ಮೋಟಿವ್ ಕೊಡೋದ್ರಿಂದ ತುಂಬ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೋಡಿ, ಮಸಾಜ್ ಮಾಡುವಾಗೂ ಅಷ್ಟೇ ನೀಟಾಗಿ ಸ್ಕಾಲ್ಪಿಗೆ ಅಪ್ಲೈ ಮಾಡಿ ಈ ಥರ ನೀಟಾಗಿ ಮಸಾಜ್ ಕೊಡಬೇಕು. ಸೊ ಈ ಥರ ಕೊಡೋದ್ರಿಂದ ನಿಜವಾಗ್ಲೂ ಹೇರ್ ತುಂಬ ಶೈನ್ ಆಗಿರ್ತವೆ. ಹಾಗೆ ತುಂಬ ಲೆಂತಿಯಾಗಿ ಬರ್ತವೆ ಕೂಡ. ಸೊ ಆ ಥರ ಮೋಟಿವ್ ಮಾಡಬೇಕು. ಫಸ್ಟು ನಾವು ಸ್ಕಾಲ್ಪ್ನ ನೀಟಾಗಿ ಮೋಟಿವ್ ಮಾಡಬೇಕು, ಸ್ಕಾಲ್ಪಿಗೆ ನೀಟಾಗಿ ಅಪ್ಲೈ ಮಾಡಬೇಕು. ಸೊ ನೋಡಿ, ಈ ಥರ ಲೆಂತ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ಅಪ್ಲೈ ಮಾಡಬೇಕು. ಸ್ಕಾಲ್ಪ್ ಮಾಯ್ಶ್ಚರೈಸ್ ಆಗುತ್ತೆ. ಹಾಗೆ ಪ್ರಮೋಟ್ ಮಾಡುತ್ತೆ, ಹೇರ್ ಗ್ರೋತ್ ಆಗೋಕ್ಕೆ ಏನು ಮಾಡುತ್ತೆ ಅಂದರೆ ಪ್ರಮೋಟ್ ಮಾಡುತ್ತೆ. ಹಾಗೆ ಹೇರು ಸಾಫ್ಟ್ ಆ್ಯಂಡ್ ಶೈನಿ ಆಗಿರೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ಥರ ಸೀಡ್ಸ್ನ ಯೂಸ್ ಮಾಡಿಬಿಟ್ಟು, ಹರ್ಬ್ನ ಯೂಸ್ ಮಾಡಿಬಿಟ್ಟು ಒಂದು ಆಯಿಲ್ನ ರೆಡಿ ಮಾಡ್ಕೋಬೇಕು. ಸೊ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕು. ಸೊ ನಮ್ಮ ಮನೆಯಲ್ಲಿ ಸಿಗೋವಂಥವನ್ನ ಯೂಸ್ ಮಾಡಿಬಿಟ್ಟು ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಕೂಡ ಆಗೋಲ್ಲ. ಸೊ ನಾನು ಯಾವ್ಯಾವ ಸೀಡ್ಸ್ನ ಯೂಸ್ ಮಾಡಿಬಿಟ್ಟು ಹರ್ಬ್ಸ್ ಎಲ್ಲ ಹಾಕ್ಸ್ಬಿಟ್ಟು ಒಂದು ಆಯಿಲ್ನ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಜಸ್ಟ್ ನೆಕ್ಸ್ಟ್ ಅಂದರೆ ಇದು ಕಂಪ್ಲೀಟ್ ಆದ ತಕ್ಷಣ, ಏರ್ ಅಪ್ಲೈ ಮಾಡಾದ ತಕ್ಷಣ ಆ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಜಸ್ಟ್ ನಾನು ಇವಾಗ ಮುಗೀತು, ಕಂಪ್ಲೀಟ್ ಆಯಿತು ಇವಾಗ ಅಪ್ಲೈ ಮಾಡಿರೋದು. ಸೊ ನಾನು ನಿಮಗೆ ಕಂಪ್ಲೀಟಾಗಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ತೊಗೊಂಡಿದ್ದೀನಿ ಕರಿ ಜೀರಿಗೆ ಅಂತ ಹೇಳ್ತಾರಲ್ಲ, ಆ ಕರಿ ಜೀರಿಗೆ ತೊಗೊಂಡಿದ್ದೀನಿ. ಸೊ ಇವಾಗ ಫಸ್ಟು ಒಂದು ಪಾತ್ರೆಗೆ ಆಯಿಲ್ನ ಹಾಕ್ಕೋತಿದ್ದೀನಿ. ಜಸ್ಟ್ ನೀವೇನು ಯೂಸ್ ಮಾಡ್ತೀರಲ್ವ ಆ ಆಯಿಲ್ ಯೂಸ್ ಮಾಡಿದ್ರೆ ಸಾಕು. ಜಸ್ಟ್ ಕೊಕೊನಟ್ ಆಯಿಲು, ಬೇರೆ ಯಾವುದೇ ಆಯಿಲು ನಾನು ಯೂಸ್ ಮಾಡಲ್ಲ. ಕೊಕೊನಟ್ ಆಯಿಲು ಮನೆಯಲ್ಲೇ ರೆಡಿ ಮಾಡಿರೋಂಥ ಕೊಕೊನಟ್ ಆಯಿಲ್ನ ಯೂಸ್ ಮಾಡೋದು. ಸೊ ಇವಾಗ ಖಾಲಿ ಆಗಿರೋದ್ರಿಂದ ಒಂದು ಪ್ಯಾರಾಚೂಟ್ ತೊಗೊಂಡಿದ್ದೀನಿ. ಸೊ ಈ ಆಯಿಲ್ಗೆ ನಾವೇನೇನು ಹಾಕಬೇಕು ಅಂತಂದರೆ ಕರಿ ಜೀರಿಗೆ, ಮೇಥಿ, ಹಾಗೆ ನಾವು ಅಗಸೆ ಬೀಜ ಅಂತ ಹೇಳ್ತೀವಲ್ವ ಆ ಅಗಸೆ ಬೀಜ, ಹಾಗೆ ಬಿಳಿ ಎಳ್ಳು, ಇದೆಲ್ಲ ಹಾಕ್ಬಿಟ್ಟು ಈ 5 ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡಬೇಕು. ಅದು ಕಪ್ಪಾಗೋವರೆಗೂ ಬಾಯ್ಲ್ ಮಾಡಬೇಕು. ಸೊ ನಾನಿವಾಗ ಎಣ್ಣೆ ಕಾಯ್ತಾ ಇದೆ, ಇದೆಲ್ಲ ಹಾಕ್ತಾಯಿದ್ದೀನಿ. ಮೇನ್ ಇನ್ನೊಂದು ಏನಪ್ಪ ಅಂತಂದರೆ, ಎಳ್ಳು ಹಾಕಿದಾಗ ಚಟಪಟ ಅಂತ ಸಿಡಿಯುತ್ತೆ, ಸೌಂಡ್ ಬರುತ್ತೆ. ಇವಾಗ ನೋಡಿ ಸೌಂಡ್ ಬರುತ್ತೆ. ಆ ಸೌಂಡ್ ಬರಬೇಕಾದ್ರೆ ಸ್ವಲ್ಪ ದೂರ ಇದ್ದರೆ ಬೆಟರ್, ಯಾಕಂದರೆ ಮುಖಕ್ಕೆ ಎಗರುತ್ತೆ. ಸೊ ಫಸ್ಟ್ ಇವನ್ನೆಲ್ಲ ಹಾಕ್ಬಿಟ್ಟು ಲಾಸ್ಟಿಗೆ ಅದನ್ನ ಹಾಕೋದ್ರಿಂದ ಬೆಟರ್ ಅಂತ ಅನಿಸುತ್ತೆ. ಇದೆಲ್ಲ ಬಾಯ್ಲ್ ಆಗಬೇಕಾದ್ರೆ ಅದು ಲಾಸ್ಟಿಗೆ ಹಾಕಬೇಕು, ಯಾಕಂದರೆ ಬೇಗ ಪಟಪಟ ಅಂತ ಸಿಡ್ಕೊಂಬಿಡುತ್ತದು. ಸಿಡಿದು ಮುಖಕ್ಕೆಲ್ಲ ಎಗರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ತುಂಬ ಸೇಫ್ಟಿಯಿಂದ ಅದನ್ನು ಹಾಕೋಬೇಕು. ಇದು ನೋಡಿ, ಇದು ಹಾಕಿದ ತಕ್ಷಣ ತುಂಬ ಜೋರಾಗಿ ಸೌಂಡ್ ಮಾಡುತ್ತೆ, ಹಾಗೆ ಬೇಗ ಮುಖಕ್ಕೆ ಸಿಡಿಯುತ್ತೆ. ಕಾಯಿಸಿ ಆರಿಸಿ ಆದಮೇಲೆ ಇದನ್ನು ಆರಾಮಾಗಿ ನಾವು ರೆಗ್ಯುಲರಾಗಿ ಎತ್ತಿಟ್ಕೋಬೋದು. ನೋಡಿ ಇವಾಗ ಸೌಂಡ್ ಬರ್ತದೆ, ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಹುಷಾರಾಗಿರಬೇಕು. ಸೊ ಹಾಗೆ ಇದನ್ನ ನಾವೊಂದು ಬೌಲಲ್ಲಿ ಹಾಕ್ಬಿಟ್ಟು ಹಾಗೆ ಎತ್ತಿಟ್ಕೊಂಡು ಎಷ್ಟು ದಿನ ಆದರೂ ಕೂಡ ಅದೇನು ಹಾಳಾಗಲ್ಲ. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.